ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಮಸ್ತ ಈ ನ್ಯೂಸ್ ಟಿವಿಯ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಉಷಾ ಬೃಂದಾಜ್. ಮೊದಲಿಗೆ ಹೆಡ್ಲೈನ್ಸ್. ನ್ಯೂ ಇಯರ್ ಎಫೆಕ್ಟ್. ಪ್ರವಾಸಿ ತಾಣಗಳತ್ತ ಹರಿದು ಬಂದ ಜನಸಾಗರ, ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತ. ಸಿರಿಧಾನ್ಯ ಮೇಳಕ್ಕೆ ಎತ್ತಿನ ಗಾಡಿ ಏರಿ ಬಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹೊಸ ವರ್ಷದ ದಿನವೇ ಕಾರ್ಮಿಕನನ್ನು ಬಲಿ ತೆಗೆದುಕೊಂಡ ಕೆಎಸ್ಆರ್ಟಿಸಿ ಬಸ್, ಪೋಷಕರ ಆಕ್ರಂದನ. ಮರಾಠ ಪೇಶ್ವೆ ಸೈನ್ಯವನ್ನು ಹಿಮ್ಮೆಟ್ಟಿಸಿದ ಭೀಮಾ ಕೊರೆಗಾಂವ್, ವೀರರ ಸ್ಮರಣಾರ್ಥ ಚಿಕ್ಕಬಳ್ಳಾಪುರದಲ್ಲಿ ವಿಜಯೋತ್ಸವ. ಹೊಸ ವರ್ಷ ಹಿನ್ನೆಲೆ ಶ್ರೀ ಕ್ಷೇತ್ರ ಕೈವಾರ ಅಮರನಾರಾಯಣ ಸ್ವಾಮಿ ದರ್ಶನ ಪಡೆದ ಸಹಸ್ರಾರು ಭಕ್ತರು. ವಾರ್ತೆಗಳ ವಿವರ. 2024 ಹೊಸ ವರ್ಷ ಆಚರಣೆಗೆ ಪ್ರವಾಸಿ ಪ್ರಸಿದ್ಧ ನಂದಿಬೆಟ್ಟ ಹಾಗೂ ಈಶಾ ಫೌಂಡೇಶನ್ ಸೇರಿದಂತೆ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿರುವ ಚಾಣ ಬೆಟ್ಟಗಳಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಬೆಳ್ಳಂಬೆಳಗ್ಗೆ ಗೇಟ್ ಓಪನ್ ಮಾಡೋದನ್ನೇ ಕಾಯುತ್ತಿದ್ದ ಕಾರು, ದ್ವಿಚಕ್ರ ವಾಹನಗಳು ಧೂಳೆಬ್ಬಿಸಿಕೊಂಡು ಸಾಗುತ್ತಿದ್ದವು. ಕೆಲವರು ದೇವಾಲಯಗಳಿಗೆ ತೆರಳಿ ಭಕ್ತಿ ಮೆರೆದರೆ ಮತ್ತೆ ಹಲವರು ಗಿಡ, ಗಂಟಿ, ಮರ, ಕೆರೆ ಅಂತ ಸುತ್ತಾಡಿದ್ರು. ಎರಡ್ 2023 ಕಳೆದು ಹೊಸ ವರ್ಷಕ್ಕೆ ಕಾಲಿಟ್ಟ ಈ ದಿನವನ್ನ ಸಂತೋಷವಾಗಿ ಕಳೆಯಬೇಕು, ಮೋಜು ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಕೆಲವರು ದೂರದ ಬೆಟ್ಟ ಗುಡ್ಡಗಳಿಗೆ ದಂಗುಡಿ ಇಟ್ಟರೆ, ಮತ್ತೆ ಕೆಲವರು ದೇವಾಲಯಗಳಿಗೆ ತೆರಳಿ ಭಕ್ತಿಯಿಂದ ವರ್ಷವಿಡೀ ಸುಖ, ಸಂತೋಷ, ಆರೋಗ್ಯವನ್ನ ಕೊಡಪ್ಪ ಅಂತ ಬೇಡಿಕೊಳ್ಳುತ್ತಿದ್ದರು. ಪ್ರವಾಸಿ ಪ್ರಸಿದ್ಧ ನಂದಿ ಬೆಟ್ಟಕ್ಕೆ ಹೊಸ ವರ್ಷದ ಮುನ್ನಾ ದಿನ ಪ್ರವೇಶ ನಿಷೇಧಿಸಿದ್ರಿಂದ ಇಂದು ಬೆಳಗ್ಗೆ 5 ಗಂಟೆಗೆ ಗೇಟ್ ತೆಗೆಯೋದಕ್ಕೆ ಕಾರುಗಳು, ದ್ವಿಚಕ್ರ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಗೇಟ್ ತೆಗೆಯೋದೇ ಅವಸರ, ಧೂಳೆಬ್ಬಿಸಿಕೊಂಡು ದೂಕಿಬಿಟ್ಟರು. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಅಂಟಿಕೊಂಡಿರುವ ಹೊರವಲಯ ಈಶಾ ಫೌಂಡೇಶನ್ಗೆ ಹೋಗಲಂತೂ ಕಿಕ್ಕಿರಿದು ನಿಂತಿದ್ರು. ಕಿಲೋಮೀಟರ್ ಗಟ್ಟಲೆ ಸಂಚಾರ ಬಂದಾಗಿತ್ತು. ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗುವಷ್ಟರ ಮಟ್ಟಿಗೆ ಪ್ರವಾಸಿಗರು ಆಗಮಿಸಿದ್ದರು. ಚಿಕ್ಕಬಳ್ಳಾಪುರ ಸುತ್ತಮುತ್ತಲ ಜನರಿಗಿಂತ ಬೆಂಗಳೂರು ಕಡೆಯಿಂದಲೇ ಅತಿ ಹೆಚ್ಚು ಜನ ಈ ಕಡೆ ಮುಖ ಮಾಡಿದ್ರು. ಜನವರಿ 1ನೇ ತಾರೀಕು ಬೆಳಗ್ಗೆಯಿಂದ ಇದುವರೆಗೂ ಈಶಾ ಫೌಂಡೇಶನ್ಗೆ ಹೋಗೋರು ಬರೋರು ಸುಮಾರು. ನಾವು ಈ ಕಡೆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ, ನೀವು ನೋಡ್ಬೋದು ಮಾಧ್ಯಮದಲ್ಲೇ, ನಿಮ್ಮ ವಿಡಿಯೋದಲ್ಲೇ. ಸರ್, ನಾವಂತೂ ತೋಟದ ಕಡೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗ್ತಾಯಿಲ್ಲ. ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಡಿ ಸಿ ಆದವರು ಫಸ್ಟ್ ಬಂದು ನಮ್ಮೂರು ರಸ್ತೆಯನ್ನು ನೋಡಿಬಿಟ್ಟು ಈ ಥರ ಅವ್ಯವಸ್ಥೆಯನ್ನು ನೋಡಿಬಿಟ್ಟು ಈ ಗಾಡಿಗಳು, ವೆಹಿಕಲ್ಲು ಈಶಾ ಫೌಂಡೇಶನ್ಗೆ ಇನ್ನಿಲ್ದಂಥ ಆಘಾತಗಳು, ತೊಂದರೆಗಳಾಗಿದೆ. ನಮ್ಮ ತೋಟಗಳ ಓಡಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಇದನ್ನು ನಂದಿ ಬೆಟ್ಟ ನಿರ್ಬಂಧ ಇರೋವ್ರೆ. ಹಾಗಾಗಿ ಇದನ್ನು ಈ ಥರ ಗೌರ್ಮೆಂಟ್ ಹಾಲಿಡೇಸ್ ನಿರ್ಬಂಧ ಇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದಲ್ಲದೆ ಪಂಚಗಿರಿಗಳ ನಾಡು ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಬೆಟ್ಟ, ಗೋಪಿನಾಥ ಬೆಟ್ಟ, ಕಳವಾರ ಬೆಟ್ಟ ಹೀಗೆ ಎಲ್ಲೆಲ್ಲಿ ದ್ವಿಚಕ್ರ, 4 ಚಕ್ರ ವಾಹನ ಹೋಗಲು ಸಾಧ್ಯವೋ ಅಲ್ಲೆಲ್ಲ ಪ್ರವಾಸಿಗರು ಬಂದು ಹೊಸ ವರ್ಷ ಆಚರಣೆ ಮಾಡಿಕೊಂಡರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಿಂದೆ ರೈತರು ಸಿರಿಧಾನ್ಯಗಳನ್ನು ಬೆಳೆದು ತಿಂದು ದೇಹದ ಆರೋಗ್ಯವನ್ನು ಸಿರಿವಂತರಾಗಿರಿಸಿಕೊಂಡಿದ್ರು. ಈಗ ಸಿರಿಧಾನ್ಯ ತಿನ್ನದೆ ಹಲವು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಆದ್ದರಿಂದ ಸಿರಿಧಾನ್ಯ ತಿಂದು ಆರೋಗ್ಯ ಸಿರಿ ಪಡೆದುಕೊಳ್ಳಿ. ಈಗ ಮತ್ತೆ ಸಿರಿಧಾನ್ಯ ತಿನ್ನದಿದ್ದರೆ ನಿತ್ಯ ರೋಗಿ ಆಗಬೇಕಾಗುತ್ತದೆ ಎಂದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು.
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ತುಮಕೂರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮೈದಾನದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಹಾಗೂ ಸಿರಿಧಾನ್ಯ ಉತ್ಪಾದಕರು ಮಾರಾಟಗಾರರ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರೈತರು ತಾವು ಬೆಳೆದ ಸಿರಿಧಾನ್ಯಗಳನ್ನು ಹಾಗೆಯೇ ಮಾರಾಟ ಮಾಡದೆ ಮೌಲ್ಯವರ್ಧನೆ ಮಾಡಿ ಉತ್ತಮ ವಾಣಿಜ್ಯ ಬೆಲೆಗೆ ಮಾರಾಟ ಮಾಡುವಂತಾಗಬೇಕು. ಸಿರಿಧಾನ್ಯಗಳು ಒಣಭೂಮಿ ಬೆಳೆಯಾಗಿದ್ದು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಬೆಳೆಯಬಹುದಾದ ಬರಗಾಲದ ಬೆಳೆಗಳಾಗಿವೆ. ರಾಗಿ, ಸಾಮೆ, ಬರಗು, ನವಣೆ, ಹರಕ ಸಿರಿಧಾನ್ಯಗಳು ಗಾತ್ರದಲ್ಲಿ ಚಿಕ್ಕದಾದರೂ ಅಧಿಕ ಪೌಷ್ಟಿಕಾಂಶವುಳ್ಳ ಧಾನ್ಯಗಳಾಗಿವೆ ಎಂದು ತಿಳಿಸಿದರು. ಈ ಕೃಷಿ ಮೇಳದಲ್ಲಿ ವಿವಿಧ ರೀತಿಯ ಸಿರಿಧಾನ್ಯಗಳ ಪದಾರ್ಥಗಳು ಮತ್ತು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಸುಮಾರು 50 ಮಳಿಗೆಗಳಲ್ಲಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. 1980ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದ ಹೊಸ ಕೃಷಿ ನೀತಿಯಿಂದಾಗಿ ನಮ್ಮ ದೇಶದಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯುವುದರ ಮೂಲಕ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಿತ್ತೆಂದು ಹೇಳಿದರು. ರೈತನಿಗೆ ತೊಂದರೆ ಆಗಬಾರದು, ಜೊತೆಯಾಗಿ ರೈತ ಆತ್ಮಹತ್ಯೆಗೆ ಹೋಗಬಾರದು. ಬಹಳಷ್ಟು ಕಡೆ ನೋಡ್ತೇವೆ, ಕೈ ಸಾಲ ತಗೊಳ್ತಾರೆ, ಬ್ಯಾಂಕಿನಲ್ಲಿ ಸಾಲ ತಗೊಳ್ತಾರೆ, ಬ್ಯಾಂಕಿನಲ್ಲಿ ಬೆಳೆ ನಾಶ ಆಯಿತು ಅಂತ ಹೇಳಿ ಬ್ಯಾಂಕಿಗೆ ದುಡ್ಡು ಕಟ್ಟೋದಕ್ಕಾಗೋದಿಲ್ಲ, ಕೈ ಸಾಲ ತಗೊಂಡಿದ್ದನ್ನ ವಾಪಸ್ ಕೊಡೋದಕ್ಕಾಗೋದಿಲ್ಲ, ಅವನಿಗೆ ಸಾಲ ಕೇಳೋರು ಮನೆ ಬಾಗಿಲಿಗೆ ಬರ್ತಾರೆ, ಆಗ ಅವಮಾನ ಆಗುತ್ತೆ. ಆ ಅವಮಾನವನ್ನ ಸಹಿಸಿಕೊಳ್ಳದೆ ಆತ್ಮಹತ್ಯೆ ದಾರಿ ಹಿಡಿತಾನೆ. ಹಾಗಾಗಿ ರೈತನಿಗೋಸ್ಕರ ರೈತ ಚೆನ್ನಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತೆ. ರೈತ ಬೆಳೆ ಬೆಳೆದು ಕೊಟ್ರೆ ಮಾತ್ರ ನಾವು ತಿನ್ಕೊಂಡು ಆರಾಮಾಗಿರ್ತೀವಿ. ಅದಕ್ಕೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ಆ ರೈತನ ಬೆನ್ನೆಲುಬು, ಆ ಮೂಳೆ ಮುರಿಬಾರದು. ರೈತನ ಬೆನ್ನೆಲುಬು ಮುರಿಬಾರದು ಅಂತಕ್ಕಂಥ ರೀತಿಯಲ್ಲಿ ನಾವು ಸರ್ಕಾರದಲ್ಲಿ ಕಾನೂನುಗಳನ್ನು ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳ 2024 ಜನವರಿ 5ರಿಂದ 7ರವರೆಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಎಲ್ಲ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ರಾಜ್ಯದ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ರಾಗಿ ಬೆಳೆಯನ್ನು ಇಂದಿಗೂ ಬೆಳೆಯುತ್ತಿದ್ದಾರೆಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿರಿಧಾನ್ಯ ಉತ್ಪನ್ನಗಳನ್ನು ನೀಡಲಾಗುವುದು. ಇದರಿಂದ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಉತ್ತೇಜನ ನೀಡಿದಂತೆ ಆಗುತ್ತದೆ ಎಂದು ಹೇಳಿದರು. ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಸಿಇಒ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ರಮೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಿಎಸ್ ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತವರು ಹಾಗೂ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ. ಬಸ್ ವಾಶ್ ಮಾಡುವ ವೇಳೆ ಮತ್ತೊಂದು ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕಾರ್ಮಿಕನೋರ್ವ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ನಡೆದಿದೆ. ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಡಿಪೋವಿನಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತೋಳಪಲ್ಲಿ ಗ್ರಾಮದ ಮಂಜುನಾಥ್ ಎಂಬಾತ ಎಂದಿನಂತೆ ಡಿಪೋವಿನಲ್ಲಿ ಬಸ್ ತೊಳೆಯುತ್ತಿದ್ದ ವೇಳೆ ಮತ್ತೊಂದು ಬಸ್ ಡಿಕ್ಕಿ ಹೊಡೆದಿದೆ. ಇದರಿಂದ ತೀವ್ರ ರಕ್ತಸ್ರಾವವಾಗಿ ಮಂಜುನಾಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಬಾಗೇಪಲ್ಲಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಪಘಾತ ಮಾಡಿದ ಬಸ್ ಚಾಲಕ ನೀರಗಂಟಿಪಲ್ಲಿ ಗ್ರಾಮದ ಆದಿನಾರಾಯಣ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ನೇ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹೊಸತನವನ್ನ ಉಂಟು ಮಾಡಲಿ ಎಂದು ಹಾರೈಸುವವರು ಹನುಮಂತರಾಜು ಕೆಟಿ, ಯಜಮಾನರು ಹಾಗೂ ಜೈ ಕರ್ನಾಟಕ ಸಂಘಟನೆ ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರು
ಕುಂಟುಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ. ಸಮಸ್ತ ನಾಡಿನ ಜನತೆಗೆ 2024ನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗಲಿ, ಸುಖ ಸಂತೋಷ ನೆಮ್ಮದಿಯ ಬದುಕು ಸಿಗಲಿ ಎಂದು ಹಾರೈಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಕೆವಿ ನವೀನ್ ಕಿರಣ್, ಅಧ್ಯಕ್ಷರು ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳು, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 1818 ಡಿಸೆಂಬರ್ 31ರಂದು ಬೆರಳೆಣಿಕೆಯಷ್ಟಿದ್ದ ಕೊರೆಗಾಂವ್ ರೆಜಿಮೆಂಟ್ ಸಾವಿರಾರು ಜನರಿದ್ದ ಪೇಶ್ವೆ ಸೈನ್ಯವನ್ನ ಹೊಡೆದುರುಳಿಸಿದ ದಿನವನ್ನ ಪ್ರತಿ ವರ್ಷ ಜನವರಿ ದಿನವನ್ನಾಗಿ ಆಚರಿಸಲಾಗುತ್ತಾ ಬರುತ್ತಿದ್ದೇವೆ. ಇತಿಹಾಸ ಪುಟ ಸೇರಿದ್ದ ದಲಿತರ ಹೋರಾಟದ ಚರಿತ್ರೆಯನ್ನ ಹುಡುಕಿ ಭಾರತ ದೇಶಕ್ಕೆ ಪರಿಚಯಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಬದುಕಿರುವವರೆಗೂ ಪ್ರತಿ ವರ್ಷ ಕೊರೆಗಾಂವ್ಗೆ ತೆರಳಿ ಹೋರಾಟಗಾರರ ಸ್ತೂಪಕ್ಕೆ ನಮಿಸಿ ಬರುತ್ತಿದ್ರೆಂದು ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೋಡಿರಂಗಪ್ಪ ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಕೊರೆಗಾಂವ್ ಚಳುವಳಿಗಾರರ ವಿಜಯೋತ್ಸವದ ನೆನಪಿಗಾಗಿ ಶಿಡ್ಲಘಟ್ಟ ವೃತ್ತದವರೆಗೂ ಮೆರವಣಿಗೆ ನಡೆಸಿ ಶಿಡ್ಲಘಟ್ಟ ವೃತ್ತದಲ್ಲಿ ಕ್ರಾಂತಿ ಗೀತೆಗಳೊಂದಿಗೆ ಮಾನವ ಸರಪಳಿ ನಿರ್ಮಿಸಿ ನಂತರ ವಿಜಯ ಪತಾಕೆ ಸ್ತೂಪಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೋಡಿರಂಗಪ್ಪ, ಮಹಾರಾಷ್ಟ್ರದಲ್ಲಿ ಶಿವಾಜಿ ಆಡಳಿತ ಕೊನೆಗೊಂಡು ಬಾಜಿರಾಯನ ಆಡಳಿತ ಬಂದಾಗ ಸೈನ್ಯದಲ್ಲಿರುವ ದಲಿತರನ್ನ ಹೊರತೆಗೆದು ಇತರೆ ಜಾತಿಗಳ ಜನರನ್ನ ತುಂಬಿಸಿದ್ರು. ದಲಿತರು ಅಸ್ಪೃಶ್ಯರು, ಅವರು ನಡೆದು ಹೋದ್ರೆ ಮುಂದೆ ಬಟ್ಟಲು ತಟ್ಟೆಯಿಂದ ಪೊರಕೆ ಕಟ್ಟಿಕೊಂಡು ಓಡಾಡಬೇಕು ಅನ್ನೋ ಅನಿಷ್ಟ ಪದ್ಧತಿಯನ್ನ ಜಾರಿಗೆ ತಂದರು. ಪೇಶ್ವೆ ವಿರುದ್ಧ ತಿರುಗಿ ಬಿದ್ದ ಕೊರೆಗಾಂವ್ ರೆಜಿಮೆಂಟ್ಸ್ ಕೆಲವೇ ಜನರಿದ್ರು. ಸಾವಿರಾರು ಸಂಖ್ಯೆಯಲ್ಲಿದ್ದ ಸೈನಿಕರನ್ನ ಹೊಡೆದೋಡಿಸಿದ್ರು. ಆ ದಿನ ಡಿಸೆಂಬರ್ 31 ಆಗಿತ್ತು. ಮರುದಿನವೇ ಜನವರಿ ಬರುತ್ತೆ. ಅದಕ್ಕೆ ಹೊಸ ವರ್ಷದ ಆಚರಣೆ ಬದಲಿಗೆ ಕೊರೆಗಾಂವ್ ವಿಜಯೋತ್ಸವ ಆಚರಿಸಲಾಗ್ತಿದೆ ಎಂದರು. ಇದಿತ್ತಲ್ಲ ಯಾವುದು ಬಾಜಿ ಪೇಶ್ವರ ಎಂದು ಅವರ ಸೈನ್ಯವನ್ನು ಧ್ವಂಸ ಮಾಡ್ತಾರೆ. ಸಾವಿರಾರು ಜನ ಹತರಾಗ್ತಾರೆ. ಇವರಲ್ಲೂ ಕೂಡ 30-40 ಜನ ಹತರಾಗ್ತಾರೆ. ಇಂತಹ ಒಂದು ಘಟನೆ ಡಿಸೆಂಬರ್ 31ನೇ ತಾರೀಕು ರಾತ್ರಿ ನಡೆಯುತ್ತೆ. ಬೆಳಿಗ್ಗೆ ಹೊಸ ವರ್ಷ ಆರಂಭ ಆಗಬೇಕು, ಅದು ಹೊಸ ವಿಜಯ ಆರಂಭ ಆಗುತ್ತೆ. ಅಂದ್ರೆ ಆ ಒಂದು ಏನು ಕೋರೆಗಾಂವ್ ಚಳವಳಿಯಲ್ಲಿ ದಲಿತರು ಗೆದ್ರು, ವಿಜಯಿಗಳಾದ್ರು, ಅಷ್ಟು ದೊಡ್ಡ ಸೈನ್ಯವನ್ನು ಹಿಮ್ಮೆಟ್ಟಿದ್ರು, ಬ್ರಿಟಿಷ್ನವ್ರ ಕಡೆ ಹೋರಾಟ ಮಾಡಿದ್ರು, ಅದು ಇತಿಹಾಸದಲ್ಲಿ ಗುರುತಾಗುತ್ತೆ. ಕಾರ್ಯಕ್ರಮದಲ್ಲಿ ಗಾನ ಅಶ್ವತ್ಥ ಕ್ರಾಂತಿ ಗೀತೆಗಳನ್ನ ಹಾಡಿ ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ನಂತರ DSS ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್, ಕ್ರಾಂತಿಕಾರಿ ಕವಿ ಸಿದ್ದಲಿಂಗಯ್ಯ, ಸಹೋದರ ಶಿವಮೂರ್ತಿ, ಉಪನ್ಯಾಸಕ ಚಂದ್ರಶೇಖರ್, DSS ಪದಾಧಿಕಾರಿಗಳು ನಾಗೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವಾಲಯಗಳ ನಗರಿ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಅಮರನಾರಾಯಣ ಸ್ವಾಮಿ ದೇವಾಲಯ, ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯ ಮತ್ತು ಸದ್ಗುರು ಯೋಗಿನಾರಾಯಣ ಮಠದಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ದೇವಾಲಯಕ್ಕೆ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೂರದ ಊರುಗಳಿಂದ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು 2024 ಹೊಸ ವರ್ಷದ ಮೊದಲನೇ ದಿನ ದೇವರ ದರ್ಶನ ಪಡೆದರು. ಕಾಲಜ್ಞಾನಿ ಸದ್ಗುರು ಯೋಗಿನಾರಾಯಣ ಮಠದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಬೆಳಗ್ಗೆ ಗಂಟನಾದ ಸುಪ್ರಭಾತ ಗೋ ಪೂಜೆಯೊಂದಿಗೆ ಪೂಜೆಗಳನ್ನು ಆರಂಭಿಸಲಾಯಿತು. ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ನೇತೃತ್ವದಲ್ಲಿ ಸಾಮೂಹಿಕ ನಾಮ ಸಂಕೀರ್ತನೆಯನ್ನು ಸಮರ್ಪಿಸಲಾಯಿತು.
ಸದ್ಗುರು ತಾತಯ್ಯನವರಿಗೆ ವಿಶೇಷ ಅಭಿಷೇಕ ಅಷ್ಟಾವಧಾನ ಸೇವೆ ಪೂಜೆಯನ್ನ ಸಲ್ಲಿಸಲಾಯಿತು. ತಾತಯ್ಯನವರು ಜೀವ ಸಮಾಧಿಸ್ಥರಾಗಿರುವ ಮೂಲ ಬೃಂದಾವನವನ್ನು ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಉತ್ಸವ ವಿಗ್ರಹವನ್ನು ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿ ಕೈವಾರದ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನು ನೆರವೇರಿಸಲಾಯಿತು. ಮಠದ ನಾದ ಸುಧಾರಸ ವೇದಿಕೆಯಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಸಂಜೆ ವಿಶೇಷ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಕೈವಾರದ ಬೆಟ್ಟದ ಮೆಟ್ಟಿಲುಗಳಿಗೆ ಹೊಸ ವರ್ಷದ ಪ್ರಯುಕ್ತ ದೀಪಾರಾಧನೆಯನ್ನ ಸ್ಥಳೀಯ ಗ್ರಾಮಸ್ಥರ ವತಿಯಿಂದ ಏರ್ಪಡಿಸಲಾಗಿತ್ತು. ಸಂಜೆ ವಿದ್ಯುತ್ ದೀಪಗಳಿಂದ ಬೆಟ್ಟವನ್ನು ಅಲಂಕರಿಸಲಾಗಿತ್ತು. ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಅಭಿಷೇಕ ಮತ್ತು ಪೂಜಾ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಶ್ರೀ ಯೋಗಿ ನಾರಾಯಣ ಮಠದ ನೂತನ ಅನ್ನದಾನ ಭವನದಲ್ಲಿ ಊಟದ ವ್ಯವಸ್ಥೆಯನ್ನು ಟ್ರಸ್ಟ್ ಸಮಿತಿಯು ಆಯೋಜಿಸಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇಂದು ಹೊಸ ವರ್ಷದ ಪ್ರಯುಕ್ತ ಜಿಲ್ಲಾಡಳಿತದ ಮುಂದೆ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹಾಗೂ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸುವಂತೆ ಕರವೆಯಿಂದ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿದ್ದಾರೆ. ಬಂಧಿಸಿರುವ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಮತ್ತು ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಬೇಕು ಹಾಗೂ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸರು ತೆರಳಿ ಬೆದರಿಕೆಗಳನ್ನು ಹಾಕುವುದನ್ನ ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕಳೆದ ಡಿಸೆಂಬರ್ 27ರಂದು ಬೆಂಗಳೂರಿನಲ್ಲಿ ನಡೆದ ಹೋರಾಟದ ಸಮಯದಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹಾಗೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿ ಬಂಧಿಸಿರುವ ಕ್ರಮ ಖಂಡನೀಯವಾಗಿದೆ. ಈ ಕೂಡಲೇ ಕರವೇ ಮುಖಂಡರನ್ನು ತಕ್ಷಣವೇ ಬಿಡುಗಡೆ ಮಾಡಿ ಅವರ ಮೇಲೆ ದಾಖಲಾಗಿರುವ ಕೇಸುಗಳನ್ನು ವಾಪಸ್ ಪಡೆಯಲು ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿದ್ದು, ಈ ನಿಟ್ಟಿನಲ್ಲಿ ಅಂಗಡಿ ಮುಗ್ಗಟ್ಟುಗಳು, ವಾಣಿಜ್ಯ ಮಳಿಗೆ, ಕೈಗಾರಿಕೆ, ವ್ಯಾಪಾರ ಸಂಸ್ಥೆ, ಸಮಾಲೋಚನೆ ಕೇಂದ್ರ, ಆಸ್ಪತ್ರೆ, ಪ್ರಯೋಗಾಲಯಗಳು, ದೇವಾಲಯಗಳು, ಚರ್ಚ್ಗಳು, ಮಸೀದಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಸಾರ್ವಜನಿಕರಿಗೆ ಜಾಹೀರಾತು ನೀಡುವ ಫಲಕ ಮತ್ತು ಬ್ಯಾನರ್ಗಳಲ್ಲಿ ರಾಜ್ಯ ಸರ್ಕಾರದ ಆದೇಶ ನಿಯಮಾನುಸಾರ 60% ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಸಬೇಕೆಂದು ಒತ್ತಾಯಿಸಿದ್ದಾರೆ. ಈಗಾಗಲೇ ಬಂಧಿತರಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಸೇರಿದಂತೆ 53 ಕರವೇ ಕಾರ್ಯಕರ್ತರನ್ನ ಬೇಷರತ್ತಾಗಿ ಬಿಡುಗಡೆಗೊಳಿಸಬೇಕು ಮತ್ತು ಅವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ವಾಪಸ್ ಪಡಿಬೇಕು ಮತ್ತು ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಪೊಲೀಸ್ನವರು ಬೆದರಿಕೆ ಆಗ್ತಕ್ಕಂಥದ್ದನ್ನು ಈ ಕೂಡಲೇ ನಿಲ್ಲಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಒತ್ತಾಯವನ್ನು ಮಾಡಿದ್ದೇವೆ. ಮೌನ ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾ ಗೌರವಾಧ್ಯಕ್ಷ ಮುನಿರಾಜು, ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್, ರೈತ ಘಟಕದ ಉಪಾಧ್ಯಕ್ಷ ಶಂಕರ್ ರೆಡ್ಡಿ, ವಿದ್ಯಾರ್ಥಿ ಘಟಕದ ಯಶವಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಮಾಲೂರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅದ್ಭುತವಾದ ಸಂವಿಧಾನ ರಚನೆ ಮಾಡಿ ಇತಿಹಾಸ ಸೃಷ್ಟಿಸಿ ಎಲ್ಲಾ ಸಮುದಾಯಗಳಿಗೆ ಹಕ್ಕುಗಳನ್ನು ದೊರಕಿಸಿಕೊಟ್ಟಿದ್ದಾರೆ. ಈ ಸಂವಿಧಾನವನ್ನ ಕಾಪಾಡುವುದು ಮತ್ತು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ಜನವರಿ 1ರಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಲ್ಲಿ 206ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ದಮನಿತರ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಸಂತೋಷ್ ಹಮ್ಮಿಕೊಂಡಿದ್ದರು. ಶಾಸಕ ಕೆ.ವೈ. ನಂಜೇಗೌಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಭೀಮಾ ಕೊರೆಗಾಂವ್ ವಿಜಯೋತ್ಸವ ಇತಿಹಾಸದ ಪುಟಗಳಲ್ಲಿ ದಾಖಲೆ ಸೃಷ್ಟಿಸಿದ ನೈಜ ಘಟನೆ. ಈ ಇತಿಹಾಸವನ್ನು ಉಳಿಸಿಕೊಂಡು ಆಚರಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ಭುತವಾದ ಸಂವಿಧಾನ ರಚನೆ ಮಾಡಿ ಇತಿಹಾಸ ಸೃಷ್ಟಿಸಿ ಎಲ್ಲರಿಗೂ ಹಕ್ಕುಗಳನ್ನು ದೊರಕಿಸಿಕೊಟ್ಟಿದ್ದಾರೆ. ಈ ಸಂವಿಧಾನವನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಎಲ್ಲೋ ಒಂದು ಕಡೆ ಸಂವಿಧಾನ ತಿರುಚುವುದು ಮತ್ತು ವಿರುದ್ಧವಾಗಿ ನಡೆಯುತ್ತಿರುವುದು ನೋವು ಮತ್ತು ಭಯದ ವಾತಾವರಣದಲ್ಲಿ ನಾವುಗಳು ಇದ್ದೇವೆ.
ಭಾರತ ದೇಶಕ್ಕೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಎಲ್ಲ ಸಮುದಾಯದ ಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದರಂತೆ ಸಂವಿಧಾನದಲ್ಲೂ ಸಹ ಎಲ್ಲ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ನಮ್ಮೆಲ್ಲರ ಜವಾಬ್ದಾರಿಗಳೇನಂದ್ರೆ ಇತಿಹಾಸಗಳನ್ನ ಕಾಪಾಡ್ಕೊಳ್ಳೋದೇ ನಮ್ಮ ಜವಾಬ್ದಾರಿ. ನಾವು ಇತಿಹಾಸ ಸೃಷ್ಟಿ ಮಾಡೋಕೆ ನಮ್ಮ ಕೈಲಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅದು ಮಹನೀಯರೆಲ್ಲ ಮಾಡಿಬಿಟ್ಟು ಹೋಗವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ಈ ಇತಿಹಾಸಗಳನ್ನ ಕಾಪಾಡುವಂಥ ಜವಾಬ್ದಾರಿ ನಿಮ್ಮೆಲ್ಲರದ್ದು ಕೂಡ ಆಗಿದೆ. ಎಲ್ಲೋ ಒಂದು ಕಡೆ ನೋವು ಕೂಡ ಆಗ್ತದೆ, ಭಯ ಕೂಡ ಆಗ್ತದೆ. ಇವತ್ತೊಂದು ವಾತಾವರಣದಲ್ಲಿ ಇತಿಹಾಸವನ್ನು ತಿರುವಂಥ ಕೆಲಸ ಎಲ್ಲೋ ಒಂದು ಕಡೆ ಆಗ್ತಾ ಇದೆಯೇನೋ, ಸಂವಿಧಾನ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ವೇನೋ ಅನ್ನೋ ಒಂದು ಭಯ ಕೂಡ ಈಗಿನ ಒಂದು ವಾತಾವರಣದಲ್ಲಿ ನೋಡ್ತಾ ಇದ್ವಿ. ನಾವೆಲ್ಲರೂ ಕೂಡ ಈ ಸಂವಿಧಾನ ಕಾಪಾಡೋ ಜೊತೆಗೆ ಇತಿಹಾಸವನ್ನು ಉಳಿಸೋದಕ್ಕೆ ನಾವು ಜಾತಿ ಭೇದ ಎಲ್ಲ ಬಿಟ್ಟು ಒಟ್ಟಿಗೆ ಹೋಗಬೇಕಾಗ್ತದೆ. ನಮ್ಮ ಭಾರತ ದೇಶಕ್ಕೆ ಒಂದು ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ದಲಿತ ನಾಯಕ ಎ ಜಯಕಾಂತ್, ತಹಸೀಲ್ದಾರ್ ಕೆ ರಮೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, ದರಖಾಸ್ತು ಸಮಿತಿ ಅಧ್ಯಕ್ಷ ಆನೇಪುರ ಹನುಮಂತಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಈ ತಾಲೂಕಿನ ಜನತೆ ಭಾರತ ದೇಶಕ್ಕೆ ಅಹಿಂಸಾ ಮಾರ್ಗದಲ್ಲಿಯೇ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೇಶದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಾಗೆಯೇ ಅವರ ಪ್ರತಿಮೆಗಳು ಸಹ ಸಾಕಷ್ಟು ಕಡೆ ನೋಡಲಿಕ್ಕೆ ಸಿಗುತ್ತವೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇರೋ ಒಂದು ಪ್ರತಿಮೆ, ಸದಾ ನೀರು ಕೊಡೋ ಅವರ ಪ್ರತಿಮೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾಗಿತ್ತು. ಅದನ್ನ ಈಗ ದುರಸ್ತಿಗೊಳಿಸಿ ಆಕರ್ಷಕವಾಗಿ ವಿನ್ಯಾಸ ಮಾಡಲಾಗಿದೆ ನೋಡಿ. ಹೌದು, ನೀವು ಇಲ್ಲಿ ಕಾಣ್ತಿರೋ ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಗಾಂಧಿ ಕೊಳಾಯಿ ಎಂದು ಹೆಸರುವಾಸಿ. ಈ ರಸ್ತೆ ವಿಳಾಸ ಹುಡುಕಬೇಕಾದ್ರೂ ಗಾಂಧಿ ಕೊಳಾಯಿ ಅಂದ್ರೆ ಸಾಕು, ಇಡೀ ಸಿಟಿ ಅಲ್ಲ, ಯಾರು ಬೇಕಾದ್ರೂ ಅಡ್ರೆಸ್ ತೋರಿಸ್ತಾರೆ. ಅಷ್ಟೊಂದು ಪುರಾತನ ಕಾಲದ ಸಣ್ಣ ಪ್ರತಿಮೆ ಇದು. ಇದನ್ನ 1922ರಲ್ಲೇ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳ್ತಾರೆ. ಈಗ ಕುಡಿಯೋಕೆ ಎಲ್ಲರೂ ಮನೆಗಳಲ್ಲಿ ಫಿಲ್ಟರ್ ಹಾಕಿಕೊಂಡಿರೋದ್ರಿಂದ ಇಲ್ಲಿನ ನೀರು ಬಳಸೋಕೆ ಮಾತ್ರ ಉಪಯೋಗಿಸುತ್ತಾರೆ. ಆದರೆ ಫಿಲ್ಟರ್ ಇಲ್ಲದ ಕಾಲದಲ್ಲಿ ಇಲ್ಲಿ ನೀರಿಗೆ ಸಾಲುಗಟ್ಟಿ ನಿಂತು ಕುಡಿಯೋಕೆ ಬಳಸುತ್ತಿದ್ರು. ಆ ಕೊಳಾಯಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ, ಯುವಸೇನೆ ಜಿಲ್ಲಾಧ್ಯಕ್ಷ ರಾಮೇಗೌಡ ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳು ಈ ಭಾಗದ ಜನರ ಸಹಕಾರದಿಂದ ನೂತನ ಗ್ರಾನೈಟ್ ಕಲ್ಲುಗಳು ಅಳವಡಿಸಿ ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರತಿಮೆಗೆ ಬಂಗಾರದ ಬಣ್ಣ ಬಳಿದು ಆಕರ್ಷಕ ಮಾಡಲಾಗಿದೆ. ಅದರಡಿ ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರ ಕೆತ್ತಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ಗಾಂಧಿ ವೃತ್ತದಲ್ಲಿ ಗಾಂಧಿ ಪ್ರತಿಮೆ, ಸ್ವತಂತ್ರ ಬರೋಕ್ಕೆ ಮುಂಚೆಯಿಂದಲೇ ಗಾಂಧಿ ಪ್ರತಿಮೆ ಇತ್ತು. ಇಲ್ಲಿ ನಾವೆಲ್ಲ ಸೇರಿಕೊಂಡು ಗಾಂಧಿ ಪ್ರತಿಮೆಗೆ ಎಲ್ಲ ಬಣ್ಣ ಸುಣ್ಣ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೀವಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಧಿ ಪ್ರತಿಮೆ ಅನ್ನೋದು ವಾಸ್ತವಾಂಶ. ಈಗ ಯಾರು ಈ ಕಡೆ ಬಂದರೂ ಈ ಪ್ರತಿಮೆಯನ್ನ ನೋಡದೆ ಮುಂದಕ್ಕೆ ಹೋಗಬೇಕು ಅನ್ನಿಸೋದೇ ಇಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಸ್ವಗ್ರಾಮವಾದ ಪಂಡಿಪುರದಲ್ಲಿ ಬೆಂಗಳೂರು ಶ್ರೀ ಅಣ್ಣಮ್ಮದೇವಿ ಉತ್ಸವ ಮತ್ತು 68ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಭಾನುವಾರ ರಾತ್ರಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಡಿಸೆಂಬರ್ 30ರಿಂದ ಜನವರಿ 1 ಸೋಮವಾರದವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಅಣ್ಣಮ್ಮದೇವಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿಯ ಮೆರವಣಿಗೆ, ಶ್ರೀ ನಂದೀಶ್ವರ ಲಿಂಗದ ವೀರರ ಜನಪದ ಕಲಾ ಸಂಘದ ವತಿಯಿಂದ ವೀರಗಾಸೆ ನೃತ್ಯ, ಅಣ್ಣಮ್ಮದೇವಿಗೆ ಆರತಿ ಕಾರ್ಯಕ್ರಮ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಲಾ ತಂಡಗಳಿಂದ ನೃತ್ಯ ಮತ್ತು ಗಾಯನ ಏರ್ಪಡಿಸಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ನಾವು ಮಾತನಾಡುವ ಭಾಷೆ ಕನ್ನಡವಾಗಿರೋದ್ರಿಂದ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಸಾರ್ವಜನಿಕರು ಜ್ಞಾನಾಭಿವೃದ್ಧಿಗಾಗಿ
ಹೆಚ್ಚು ಹೆಚ್ಚು ಕನ್ನಡ ದಿನಪತ್ರಿಕೆಗಳನ್ನು ಓದಬೇಕು. ಮಹಿಳೆಯರು ಸಮಾಜದಲ್ಲಿ ಆರ್ಥಿಕವಾಗಿ ಸಬಲರಾಗಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 50,000ದಿಂದ 25 ಲಕ್ಷದವರೆಗೆ ಸಾಲದ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತಿದೆ. ಶ್ರೀ ಅಣ್ಣಮ್ಮದೇವಿ ಸಕಲ ಜೀವರಾಶಿಗಳಿಗೆ ಒಳಿತು ಮಾಡಲೆಂದು ಪ್ರಾರ್ಥಿಸುತ್ತೇನೆಂದರು. ಈ ಒಂದು ದಿನವನ್ನ ನಿಗದಿಪಡಿಸಿ ಆ ತಾಯಿ ಆದಿಶಕ್ತಿ ಅಣ್ಣಮ್ಮ ತಾಯಿಯನ್ನ ಪಂಡಿತ್ಪುರಕ್ಕೆ ಬರಮಾಡಿಕೊಂಡು ವಿಧಿ ವಿಧಾನಗಳನ್ನು ಅರ್ಪಿಸಿ ಬಹಳಷ್ಟು 3 ದಿನದ ಕಾರ್ಯಕ್ರಮಗಳನ್ನು ಮಾಡಿ ಆರತಿಗಳನ್ನು ಬೆಳಗಿಸಿ ಆ ತಾಯಿ ಈ ಒಂದು ಪಂಡಿತ್ಪುರಕ್ಕೆ ಒಳ್ಳೇದು ಮಾಡಲಿ ಅನ್ನೋ ಒಂದು ಕನಸನ್ನು ಈ ಸಮಿತಿಯವರು ಒಂದು ಅಂದ್ಕೊಂಡಿದ್ದಾರಲ್ವಾ, ನಿಜವಾಗ್ಲೂ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಸಿಎನ್ ಮಂಜುನಾಥ್ ಹಾಗೂ ಗಣ್ಯರನ್ನು ಶ್ರೀ ವೀರಾಂಜನೇಯ ಸ್ವಾಮಿ ಸಮಿತಿ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಮಾಜಿ ಶಾಸಕ ನಿಸರ್ಗ ಎಲ್ ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ, ಯುವ ಮುಖಂಡ ನವೀನ್, ಕಾಂಗ್ರೆಸ್ ಮುಖಂಡ ಡಿಆರ್ ಮುನೇಗೌಡ, ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷ ಕೆ ಶ್ರೀನಿವಾಸಮೂರ್ತಿ ಸೇರಿದಂತೆ ಊರಿನ ಪ್ರಮುಖರು, ಯುವಕರ ತಂಡ, ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಅಮರ ಶಿಲ್ಪಿ ಜಕಣಾಚಾರಿ ಅವರು ಕೆತ್ತನೆ ಮಾಡಿರುವ ದೇವಾಲಯಗಳ ವೈಭವ ಇಂದಿಗೂ ನಾವು ಕಾಣಬಹುದಾಗಿದೆ. ಅವರ ಸೇವೆ ಎಂದೆಂದಿಗೂ ಅಜರಾಮರ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದ ಬೇಲೂರು, ಹಳೇಬೀಡು, ಹಂಪೆ ಇನ್ನಿತರ ಕಡೆ ಕೆತ್ತನೆ ಮಾಡಿರುವ ದೇವಾಲಯಗಳು ಇಂದಿಗೂ ನಾವು ಕಾಣಬಹುದಾಗಿದೆ. ಅವರು ಸ್ವಾರ್ಥಕ್ಕಾಗಿ ಜೀವನ ಮಾಡಿಲ್ಲ, ಸಮಾಜದ ಏಳಿಗೆಗೆ ಮತ್ತು ತಮ್ಮ ಶಿಲ್ಪಕಲೆ ಮುಂದಿನ ಕಾಲಮಾನದಲ್ಲಿ ಉಳಿಯಬೇಕೆಂಬ ಆಶಯ ಹೊತ್ತಿದ್ರು. ಇದರಿಂದ ಅವರು ಅನೇಕ ರಾಜ ಮಹಾರಾಜರ ಬಳಿ ಮನ್ನಣೆ ಗಳಿಸಿ ಇತಿಹಾಸ ಪುಟ ಸೇರಿದ ಮಹಾನ್ ಶಿಲ್ಪಿ. ವಿಶ್ವಕರ್ಮ ಸಮುದಾಯ ಚಿಕ್ಕದಾದರೂ ಅವರ ಸೇವೆ ದೊಡ್ಡದು. ಅವರು ಮಾಡಿರುವ ಪ್ರತಿ ಕೆಲಸ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಇವರಿಗೆ ಸರ್ಕಾರಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕೆಂದರು. ಅವರು ಕೆತ್ತಿರುವಂಥ ಒಂದು ಶಿಲ್ಪಕಲೆಗಳು, ಶಿಲಾಬಾಲಿಕೆಗಳು, ಅವರ ಹಾವಭಾವ, ಅವರ ಒಂದು ಅಲಂಕಾರಗಳು, ಆಭರಣಗಳು ಇವತ್ತು ಕೂಡ ಮಾದರಿಯಾಗಿವೆ. ಮಾಡ್ರನ್ ಯುಗದಲ್ಲೂ ಕೂಡ ಅದನ್ನು ನೋಡಿ ಕಲ್ತ್ಕೊಂಡು ಇವತ್ತು ಆಭರಣವನ್ನು, ಶೃಂಗಾರವನ್ನು ಮಾಡಿಕೊತಾರೆ. ಇವತ್ತಿನ ಮಹಿಳೆಯರು ಅಂಥ ಒಂದು ಅಲಂಕಾರಗಳನ್ನು, ಆಭರಣಗಳನ್ನು, ಆ ಒಂದು ಹಾವಭಾವವನ್ನು ಕೆತ್ತಿದ್ದಾರೆ. ಸುಮಾರು ಒಂದು 800 ವರ್ಷಗಳ ಹಿಂದೆ ಅಂಥ ಮಹಾ ಶಿಲ್ಪಿ ಜಕಣಾಚಾರ್ಯವರ ಒಂದು ಸಂಸ್ಕಾರ, ಒಂದು ದಿನಾಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ತಾಲೂಕು ವಿಶ್ವಕರ್ಮ ಅಧ್ಯಕ್ಷ ಎಂಎನ್ ರಾಧಾಕೃಷ್ಣ ಮಾತನಾಡಿ, ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಗುರುತಿಸಿ ಅನೇಕ ಯೋಜನೆಗಳು ನೀಡಿವೆ. ಕಳೆದ 5 ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಮಾಡಲು ಅನುಮತಿ ನೀಡಿದ್ರು. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಸಮುದಾಯಕ್ಕೆ ಕಲಕುಸುಬು ಮಾಡಲು ಅನೇಕ ಯೋಜನೆಗಳು ನೀಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯವಾದದ್ದೆಂದು ತಿಳಿಸಿದರು. ಒಂದು ವಿಶ್ವಕರ್ಮ ಜಯಂತಿ ಘೋಷಣೆ ಮಾಡಿದರು ಸರ್ಕಾರದಿಂದ. ಆಮೇಲಿಂದ ಒಂದು ವಿಶ್ವಕರ್ಮ ನಿಗಮ ಮಾಡಿದರು. ಅನಂತರ BJP ಸರ್ಕಾರ ಬಂದಾಗ ಯಡಿಯೂರಪ್ಪ ಸಾಹೇಬರು ತುಮಕೂರಲ್ಲಿ ವಿಶ್ವಕರ್ಮದ ಸಮುದಾಯದ ಅಮರಶಿಲ್ಪಿ ಜಕಣಾಚಾರಿ ಆ ಕೆತ್ತನೆಗಳು, ವಿಶ್ವಕರ್ಮ ಕೆತ್ತನೆ ಅನೇಕ ದೇವಾಲಯಗಳನ್ನು ಸ್ಥಾಪನೆ ಮಾಡಿದರು ಅಂತ BJP ಸರ್ಕಾರದಲ್ಲಿ ಕೇಂದ್ರದ ಇವರು ಎಲ್ಲ ಸೇರಿ ಅಮರಶಿಲ್ಪಿ ಜಕಣಾಚಾರಿ ಮಾಡಿದರು. ಇನ್ನೊಂದಂದರೆ ಭಾರತ ದೇಶದ ಪ್ರಧಾನಮಂತ್ರಿ PM ವಿಶ್ವಕರ್ಮ ಯೋಜನೆ ಅಂತ ಎಲ್ಲ ಸಮುದಾಯದ ಕುಲಕಸುಗಳು ಮಾಡೋರಿಗೆ ಒಂದು ವಿಶ್ವಕರ್ಮ ಹೆಸರಿಟ್ಟು ಲೋನ್ ವ್ಯವಸ್ಥೆ ಮಾಡಿದ್ದಾರೆ. 1 ಲಕ್ಷದಿಂದ 3 ಲಕ್ಷ ಸರ್ಕಾರದಿಂದ ಲೋನ್ ಕೊಡ್ತಾರೆ. ಅದು ನಿಜವಾಗಿ ಅವರು ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಒಂದು ವಿಶ್ವಕರ್ಮ ಯೋಜನೆ ಅಂತ ಮಾಡಿದ್ದಾರೆ. ಈ ಹಿಂದೆ ಮಾಜಿ ಕೇಂದ್ರ ಮಂತ್ರಿ ವೀರಪ್ಪ ಮೊಯ್ಲಿ ಮತ್ತು ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಸಮುದಾಯ ಭವನಕ್ಕೆ 5 ಗುಂಟೆ ಜಮೀನು ನೀಡಿದರು. ಇನ್ನಷ್ಟು ಅಭಿವೃದ್ಧಿ ಇಂದಿನ ಶಾಸಕರು ತಮ್ಮ ಅನುದಾನದಲ್ಲಿ ಹಣ ನೀಡಬೇಕೆಂದು ಬೇಡಿಕೆ ಇಟ್ಟರು. ಇದೇ ವೇಳೆಯಲ್ಲಿ ಅಬಕಾರಿ ನಿರೀಕ್ಷಕ ಮಂಜುನಾಥ್, ಸಮುದಾಯ ಮುಖಂಡರಾದ ವಿಶ್ವಕರ್ಮ ಸಂಘದ ರಾಜ್ಯ ಕಾರ್ಯದರ್ಶಿ ಮಹೇಂದ್ರ, ಆಕಾಶ್ ದೀಪ್, ಅಂಜನಾಚಾರಿ, ಮುರಳಿ, ಅಕ್ಷಯ್ ಮುಂತಾದವರು ಹಾಜರಿದ್ದರು.
ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಈಗ ಅದಕ್ಕಿಂತ ಮೊದಲು ಪ್ರಾರ್ಥನೆ, ದೇವರ ಪ್ರಾರ್ಥನೆ. ಪ್ರತಿ ವರ್ಷ ಹೊಸ ವರ್ಷದ ದಿನದಂದೇ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಸನ್ಮಾನ, ಮುಂದಿನ ತರಗತಿಗಳಿಗೆ ಚೆನ್ನಾಗಿ ಅಭ್ಯಾಸ ಮಾಡಲು ಅನುವು ಮಾಡಿಕೊಡಲಾಗುತ್ತದೆ. ಆ ಮೂಲಕ ಕೇವಲ ಪಾಠಕ್ಕೆ ಒತ್ತು ಕೊಡದೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಾಗುತ್ತಿದೆ ಎಂದು ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಪ್ರಾಂಶುಪಾಲ ಲೋಕೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಖಾಸಗಿ ಪಿಯು ಕಾಲೇಜುಗಳಲ್ಲೊಂದಾದ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನಲ್ಲಿಂದು ಕ್ರೀಡಾ ಸಾಂಸ್ಕೃತಿಕ ಹಾಗೂ ಎಥ್ನಿಕ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ 2023-24ನೇ ವರ್ಷದಲ್ಲಿ ನಡೆದ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ಸಿನಿಮಾ, ಜಾನಪದ ಹಾಡಿಗೆ ಹಾಕಿದ ಸ್ಟೆಪ್ಸ್ ಸಖತ್ ಆಕರ್ಷಕವಾಗಿತ್ತು. ಈ ವೇಳೆ ಮಾತನಾಡಿದ ಪ್ರಾಂಶುಪಾಲ ಲೋಕೇಶ್, ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಫಲಿತಾಂಶ ಬರುತ್ತಿದೆ. 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರುವ ನಮ್ಮ ಕಾಲೇಜಿನಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದು ನಮ್ಮ ಆದ್ಯ ಕರ್ತವ್ಯ. ನಾವು ಕೇವಲ ಪಾಠಗಳಿಗೆ ಮಾತ್ರ ಆದ್ಯತೆ ನೀಡದೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಮನೋವಿಕಾಸ ಹೆಚ್ಚಿಸಿ ಆರೋಗ್ಯಕ್ಕೂ ಒತ್ತು ನೀಡಬೇಕೆಂದರು. ಮತ್ತೊಂದು ದಿನ ಫೈನಲ್ ಆಗಿ ಎಥ್ನಿಕ್ ಡೇ, ಅದು ನ್ಯೂ ಇಯರ್ ದಿನನೇ ಪ್ರತಿ ವರ್ಷವೂ ನಾವು ಆಡಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಥ್ನಿಕ್ ಡೇಯಲ್ಲಿ ಅವರು ಡ್ಯಾನ್ಸು, ಕಲ್ಚರ್ ಇವೆಂಟ್ಸು ಮತ್ತು ಸಿಂಗಿಂಗ್ ಆಡುವಂಥದ್ದು ಎಲ್ಲ ತೋರಿಸಿದ್ದಾರೆ. ಇದು ಬಹಳಷ್ಟು ನಮಗೆ ಸಂತೋಷವನ್ನು ತಂದಿದೆ. ಈ ವೇಳೆ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗವು ವಿದ್ಯಾರ್ಥಿಗಳಂತೆ ಬಣ್ಣ ಬಣ್ಣದ ಉಡುಪು ಧರಿಸಿ ಖುಷಿಯಾಗಿ ಆಗಮಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕುಡಿದ ಮತ್ತಿನಲ್ಲಿ ಕಾರಿನ ನಿಯಂತ್ರಣ ತಪ್ಪಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಹೊಸ ವರ್ಷ ಆಚರಣೆ ಅಂಗವಾಗಿ ಯಲಹಂಕದ ವಿಶ್ವ ಹಾಗೂ ದೊಡ್ಡಬಳ್ಳಾಪುರದ ನಿವಾಸಿ ಪುನೀತ್ ಎಂಬಾತನು ಕಾರಿನಲ್ಲಿ ಗೌರಿಬಿದನೂರು ತಾಲೂಕಿನ ಆಂಧ್ರ ಗಡಿ ಭಾಗವಾದ ಚವಳೂರಿನಲ್ಲಿ ಸಿಗುವ ಹೆಂಡ ಸೇವಿಸಲು ಆಗಮಿಸಿದರು. ಪುನಃ ಕಾರಿನಲ್ಲಿ ವಾಪಸ್ಸಾಗುತ್ತಿದ್ದ ವೇಳೆ ಮಾರ್ಗ ಮಧ್ಯದಲ್ಲಿ ಕಾರಿನ ನಿಯಂತ್ರಣ ತಪ್ಪಿ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಕಾರಿನಲ್ಲಿದ್ದ ಇಬ್ಬರಿಗೂ ಗಾಯಗಳಾಗಿದ್ದು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಅಪಘಾತಕ್ಕೀಡಾದ ಕಾರಿನಲ್ಲಿ 10ಕ್ಕೂ ಹೆಚ್ಚು ಹೆಂಡದ ಬಾಟಲ್ಗಳು ಚೀಲದಲ್ಲಿ ಪತ್ತೆಯಾಗಿದೆ. ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಭೀಮಾ ಕೊರೆಗಾಂವ್ 206ನೇ ವರ್ಷದ ವಿಜಯೋತ್ಸವದ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಪಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ಪದಾಧಿಕಾರಿಗಳು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಬಳಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಭೀಮಾ ಕೊರೆಗಾಂವ್ 206ನೇ ವರ್ಷದ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಪಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಭೀಮಾ ಕೊರೆಗಾಂವ್ 206ನೇ ವರ್ಷದ ವಿಜಯೋತ್ಸವವನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯಕ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ವಿಜಯ ನರಸಿಂಹ ಮತ್ತಿತರರು ಮೇಣದ ಬತ್ತಿ ಹಚ್ಚಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು.
ಈ ವೇಳೆ ರಾಜ್ಯ ಸಂಘಟನಾ ಸಂಚಾಲಕ ವಿಜಯ ನರಸಿಂಹ ಮಾತನಾಡಿ 1818ರ ಜನವರಿ 1ರಂದು ನಡೆದ ಐತಿಹಾಸಿಕ ಯುದ್ಧದಲ್ಲಿ 500 ಜನ ನಾಗಕುಲದ ಮಹಾನ್ ಸೈನಿಕರು 28,000 ಬ್ರಾಹ್ಮಣ ಪೇಶ್ವೆ ಸೈನಿಕರನ್ನು ಸದೆ ಬಡಿದು ಗೆಲುವು ಸಾಧಿಸಿ ವೀರ ಮರಣ ಹೊಂದಿ ಹುತಾತ್ಮರಾದ 22 ಮಹಾನ್ ಸೈನಿಕರು ಅಸ್ಪೃಶ್ಯರನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಿ ಸಾಮಾಜಿಕ ಸ್ಥಾನಮಾನಗಳನ್ನು ದೊರಕಿಸಿಕೊಟ್ಟ ಸೈನಿಕರಿಗೆ ಭೀಮ ಸಲಾಂ ಸಲ್ಲಿಸುವ ಸಲುವಾಗಿ ಜನವರಿ 1ರ ಹೊಸ ವರ್ಷದಂದು ಭೀಮಾ ಕೊರೆಂಗಾವ್ 206ನೇ ವರ್ಷದ ವಿಜಯೋತ್ಸವದ ಅಂಗವಾಗಿ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತೆಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಜಿ ನಾರಾಯಣಸ್ವಾಮಿ, ಆನಂದ್ ವೆಂಕಟರಮಣಪ್ಪ, ರವಿಕುಮಾರ್, ಸೆಲ್ವಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಮಸ್ಕಾರ. ಮೊದಲನೇದಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಂದರೆ ಅವರವ್ರದ್ದೇ ಒಂದು ಹೊಸ ವರ್ಷ ಇದೆ. ನಮ್ಮ ಹಿಂದೂ ಬಾಂಧವರಿಗೆ ಉಗಾದಿ ಇದೆ, ಅದೇ ರೀತಿ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಮೊಹರಂ ಇದೆ. ಆದರೆ ನಾವು ಈ ಪ್ರಪಂಚದಲ್ಲಿ ಬದುಕ್ತಾ ಇರೋದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ. ಹಾಗಾಗಿ ಹೊಸ ವರ್ಷ ನಾವು ಆಚರಣೆ ಮಾಡಲೇಬೇಕಾಗುತ್ತದೆ. ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ ನಮ್ಮ ದೇಶ, ನಮ್ಮ ನಾಡು ಒಳ್ಳೆ ಆರೋಗ್ಯವಾಗಿರಲಿ, ನಾಡಿನ ಜನತೆ ಎಲ್ಲ ಆರೋಗ್ಯವಾಗಿರಲಿ, ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಲಿ, ಈ ವರ್ಷದಲ್ಲಿ ಎಲ್ಲರೂ ಹರ್ಷ ತರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋದು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹೊಸ ಆರಂಭವು ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷ ಮತ್ತು ಯಶಸ್ಸನ್ನು ತರಲಿ ಮತ್ತು ನಿಮ್ಮ ಜೀವನವನ್ನು ಹೆಚ್ಚು ಹರ್ಷ ಚಿತ್ತದಿಂದ ಹಾಗೂ ವಿನೋದದಿಂದ ತುಂಬಲಿ ಎಂದು ನಾನು ಹಾರೈಸುತ್ತೇನೆ. ಶುಭ ಕೋರುವವರು SN ಸುಬ್ಬಾರೆಡ್ಡಿ, ಮಾನ್ಯ ಶಾಸಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಸಮೀಪದ ಸುಣ್ಣಕಲ್ಲು ಅರಣ್ಯ ಪ್ರದೇಶದಲ್ಲಿ ಚಿಂತಾಮಣಿ ಮದನಪಲ್ಲಿ ಮಾರ್ಗದ ಮುಖ್ಯ ರಸ್ತೆಯಿಂದ ಕೇವಲ 4-5 ಕಿಲೋಮೀಟರ್ ದೂರದಲ್ಲಿದೆ ಯರ್ರಕೊಂಡ ಗಂಗಮ್ಮ ದೇವಿ ದೇವಾಲಯ. ಹಲವಾರು ವರ್ಷಗಳಿಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡು ಬರುತ್ತಿರುವ ಯರ್ರಕೊಂಡ ಗಂಗಮ್ಮ ದೇವಿ ದೇವಾಲಯದಲ್ಲಿ ಪ್ರತಿ ಭಾನುವಾರ ಮತ್ತು ಮಂಗಳವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಈ 2 ದಿನಗಳಂದು ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಬಂದು ಗಂಗಮ್ಮ ದೇವಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವಿಯನ್ನ ಬೇಡಿಕೊಳ್ಳುತ್ತಾರೆ. ದೇವಿಯನ್ನು ಬೇಡಿಕೊಂಡ ಬೇಡಿಕೆಗಳು ಈಡೇರಿದ ನಂತರ ಮತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಆದರೆ ದೇವಾಲಯಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಜನಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟರೆ ಅನುಕೂಲವಾಗುತ್ತದೆ. ಮುಖ್ಯವಾಗಿ ದೇವಾಲಯಕ್ಕೆ ವ್ಯವಸ್ಥಿತವಾದ ರಸ್ತೆ ಅವಶ್ಯಕತೆ, ಶೌಚಾಲಯ ನಿರ್ಮಾಣ, ಕೊಳವೆ ಬಾವಿ ಹಾಗೂ ತಂಗುದಾಣಗಳನ್ನು ನಿರ್ಮಾಣ ಮಾಡಿಕೊಟ್ಟರೆ ನಿತ್ಯವೂ ಪೂಜೆಗಳು ನಡೆಯಲು ಅನುಕೂಲವಾಗುತ್ತದೆ. ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡುವಂತೆ ದೇವಾಲಯದ ಪೂಜಾರಿ ಹನುಮಂತರೆಡ್ಡಿ ಮನವಿ ಮಾಡಿದ್ದಾರೆ. ಇನ್ನು ಹೊಸ ವರ್ಷದ ಪ್ರಯುಕ್ತ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ರಾಯಲ್ಪಾಡು ಹಾಗೂ ಗೌನಿಪಲ್ಲಿ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆಯುರ್ವೇದಿಕ್ ಆರೋಗ್ಯ ಅರಿವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಆಯುರ್ವೇದ ತಜ್ಞ ಕುಮಾರವೇಲು ಮಾತನಾಡಿ,
ಭಾರತದ ಪುರಾತನ ವೈದ್ಯ ಪದ್ಧತಿಯಾದ ಆಯುರ್ವೇದವು ಇಂದಿನ ಯುಗಕ್ಕೆ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಆರೋಗ್ಯ ವರ್ಧಿಸುವಲ್ಲಿ ಇದರ ಪಾತ್ರ ಹಿರಿದಾಗಿದೆ. ಆಧುನಿಕ ಯುಗದಲ್ಲಿ ಆಯುರ್ವೇದ ತನ್ನದೇ ಆದ ಮಹತ್ವವನ್ನು ಪಡೆದಿದೆ. ಗಿಡಮೂಲಿಕೆಗಳಿಂದ ತಯಾರಾಗುವ ಔಷಧಿಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಬೀರುವುದಿಲ್ಲ. ಆಯುರ್ವೇದಿಕ್ ವಸ್ತುಗಳನ್ನು ಬಳಸುವುದರಿಂದ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ. ಕುಡಿಯುವ ನೀರಿನಲ್ಲಿ ಶುದ್ಧ ಅಥವಾ ಅಶುದ್ಧ ಎಂಬುದನ್ನು ಆಯುರ್ವೇದಿಕ್ ಔಷಧಿ ಗುಣಗಳಿಂದ ಸಾಬೀತುಪಡಿಸಬಹುದಾಗಿದೆ. ಇಂತಹ ವಸ್ತುಗಳನ್ನು ಸಾರ್ವಜನಿಕರು ಹೆಚ್ಚಾಗಿ ಉಪಯೋಗಿಸಬೇಕು. ಚರ್ಮ ಸಮಸ್ಯೆ, ದೇಹದಲ್ಲಾಗುವ ಆರೋಗ್ಯದ ಸಮಸ್ಯೆ, ಹೀಗೆ 10 ಹಲವು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಶ್ವಕ್ಕೊಂದೇ ಗೊಬ್ಬರಗುಂಟೆ ಖ್ಯಾತಿಯ ಗ್ರಾಮವಾದ ಗೊಬ್ಬರಗುಂಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯ ಉತ್ಸವ ಮತ್ತು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಬೆಳಗ್ಗೆಯಿಂದಲೇ ದೇವಾಲಯವನ್ನು ತಳಿರು ತೋರಣ, ಹೂವಿನ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಲಾಗಿತ್ತು. ಗ್ರಾಮದ ಮುಖಂಡರು ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಸಮೇತ ಶ್ರೀ ಆಂಜನೇಯ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ ನೆರವೇರಿಸಿ ವಾದ್ಯಗೋಷ್ಠಿ ತಂಡದವರಿಂದ ವಾದ್ಯ ಮತ್ತು ನಾದಸ್ವರ, ಊರಿನ ಮಹಿಳೆಯರಿಂದ ಕಳಶ ಹೊತ್ತು ಉತ್ಸವ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ತರಿಸಿದ್ದ ಮಂತ್ರಾಕ್ಷತೆಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಎಲ್ಲಾ ಮನೆಗಳಿಗೂ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಶಾಂತಿಯುತವಾಗಿ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲೆಂದು ಪ್ರಾರ್ಥಿಸೋದರ ಮೂಲಕ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬ ಘೋಷಣೆಯನ್ನ ಕೂಗುತ್ತಾ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಾಗಿತು. ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು, ಯುವಕರು ಮತ್ತು ಮಹಿಳೆಯರು ಸೇರಿದಂತೆ ಭಕ್ತಾದಿಗಳು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನ್ಯೂ ಇಯರ್ ಎಫೆಕ್ಟ್. ಪ್ರವಾಸಿ ತಾಣಗಳತ್ತ ಹರಿದು ಬಂದ ಜನಸಾಗರ, ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತ. ಸಿರಿಧಾನ್ಯ ಮೇಳಕ್ಕೆ ಎತ್ತಿನ ಗಾಡಿ ಏರಿ ಬಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹೊಸ ವರ್ಷದ ದಿನವೇ ಕಾರ್ಮಿಕನನ್ನು ಬಲಿ ತೆಗೆದುಕೊಂಡ ಕೆಎಸ್ಆರ್ಟಿಸಿ ಬಸ್, ಪೋಷಕರ ಆಕ್ರಂದನ. ಮರಾಠ ಪೇಶ್ವೆ ಸೈನ್ಯವನ್ನು ಹಿಮ್ಮೆಟ್ಟಿಸಿದ ಭೀಮಾ ಕೊರೆಗಾಂವ್, ವೀರರ ಸ್ಮರಣಾರ್ಥ ಚಿಕ್ಕಬಳ್ಳಾಪುರದಲ್ಲಿ ವಿಜಯೋತ್ಸವ. ಹೊಸ ವರ್ಷ ಹಿನ್ನೆಲೆ ಶ್ರೀ ಕ್ಷೇತ್ರ ಕೈವಾರ ಅಮರನಾರಾಯಣ ಸ್ವಾಮಿ ದರ್ಶನ ಪಡೆದ ಸಹಸ್ರಾರು ಭಕ್ತರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.